ಹೋಮ ಹವನಗಳೊಂದಿಗೆ ಜೊತೆಗೆ ತಾವು ನೋಡ್ತಾ ದೃಶ್ಯಾವಳಿಗಳಲ್ಲಿ ಸರ್ಕಾರದಿಂದ ಗೌರವ ಕೂಡ ಸಲ್ಲಿಸಲಾಗ್ತದೆ. ರೀತಿಯಲ್ಲಿ ನಡೀತಾ ಇರುವಂತಹ ಅಂತ್ಯಕ್ರಿಯೆ ಇದು. ಈ ಸಂಪ್ರದಾಯದ ಪ್ರಕಾರ ಸೂರ್ಯ ಮುಳುಗುವ ಮುನ್ನ ಶವಯಾತ್ರೆಯನ್ನು ನಡೆಸಿ ತದನಂತರ ದಹನ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಹಾಗಾಗಿ ಸರ್ಕಾರಿ ಗೌರವಗಳಿಂದ ನಮಿಸಿ ತದನಂತರವಾಗಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಧಾರ್ಮಿಕ ಸ್ನಾನವನ್ನು ಮಾಡಿಸುವ ಮುಖಾಂತರವಾಗಿ ಅಂದರೆ ತುಳಸಿ ಎಲೆಗಳನ್ನು ಬೆರೆಸಿ ಧಾರ್ಮಿಕ ಸ್ನಾನವನ್ನು ಮಾಡಿಸಲಾಗುತ್ತೆ. ಅದಾದ ನಂತರವಾಗಿ ಜಾನಕಮ್ಮನಿಗೆ ಹೊಸ ಬಟ್ಟೆಯನ್ನು ಧರಿಸಲಾಗುತ್ತೆ. ಹೂವುಗಳು ಶ್ರೀಗಂಧದ ಮುಖಾಂತರವಾಗಿ ಅಲಂಕಾರ ಮಾಡಲಾಗುತ್ತೆ. ಹೆಬ್ಬೆರಳನ್ನು ಪವಿತ್ರ ದಾರದಿಂದ ಕಟ್ಟಲಾಗುತ್ತೆ. ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ವಿಧಿವಿಧಾನಗಳನ್ನು ಪಾಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ಯಾಕಂದರೆ ತೆಲುಗು ಬ್ರಾಹ್ಮಣ ಸಂಪ್ರದಾಯದಲ್ಲಿ ವಿಧಿವಿಧಾನವನ್ನು ನೆರವೇರಿಸಲಾಗ್ತಾ ಇದೆ. ಹಾಗಾಗಿ ಕೆಲವೊಂದಿಷ್ಟು ಅವರ ಆಚರಣೆಗಳೇ ಬೇರೆಯದ್ದಾಗಿರುತ್ತೆ. ಆ ಸಂಪ್ರದಾಯಕ್ಕೆ ತಕ್ಕಂತೆ ಆಚರಣೆಗಳನ್ನು ಮಾಡಲಾಗುತ್ತೆ. ಹಾಗಾಗಿ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಒಂದಷ್ಟು ವಿಧಿವಿಧಾನಗಳನ್ನು ಪಾಲಿಸಲೇಬೇಕಾಗತ್ತೆ. ಈಗ ಜಾನಕಮ್ಮನವರು ಆಸೆಪಟ್ಟ ರೀತಿಯಲ್ಲೇ ಮೈಸೂರಿನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಮೈಸೂರಿಗೆ ಆಗಮಿಸಿದ್ದಾರೆ. ಅವರ ಮೊಮ್ಮಗಳ ಕೈಯಿಂದ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗ್ತಾ ಇರುವಂಥದ್ದು. ಎಲ್ಲ ರೀತಿಯ ವಿಧಿವಿಧಾನ ನಡೆದ ನಂತರವಾಗಿ ಕೊನೆಯದಾಗಿ ಅಗ್ನಿಸ್ಪರ್ಶ ಮಾಡುವ ಮುಖಾಂತರವಾಗಿ ಅವರ ಇಡೀ ದೇಹವೇ ಪಂಚಭೂತಗಳಲ್ಲಿ ಲೀನ ಆಗುತ್ತೆ. ಒಂದು ಭಾವನೆಗೆ ದನಿ ನೀಡಬೇಕು ಅಂದರೆ ಅದು ಜಾನಕಮ್ಮನ ಆ ಒಂದು ದನಿಯಿಂದ ಮಾತ್ರ ಸಾಧ್ಯ ಆಗ್ತಾ ಇತ್ತು. ಅವರು ನೀಡಿದಂತಹ ದನಿ ಹಾಗೆ ಆಡಿದಂಥ ಹಾಡು ಯಾವುದೇ ಇದ್ರೂ ಕೂಡ ಎಲ್ಲವೂ ಕೂಡ ಬಹಳ ಹಿಟ್ ಆಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಒಂದು ಭಾವವನ್ನು ತುಂಬಿ ಹಾಡ್ತಾ ಇದ್ರು. ಈಗಲೂ ಕೂಡ ಅವರು ಹಾಡಿದಂಥ ಯಾವುದೇ ಹಾಡನ್ನು ಕೇಳಿದ್ರೂ ಕೂಡ ಯಾರೇ ಆಗಿದ್ರೂ ಒಂದಷ್ಟು ಕ್ಷಣ
ತಲ್ಲೀನರಾಗ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಇಟ್ಕೊಳ್ಳುವಂಥ ಆ ದನಿ ಅದು. ಆದರೆ ಇನ್ನು ಮುಂದೆ ದನಿಯನ್ನಷ್ಟೇ ನಾವು ಕೇಳ್ಬೋದು. ಯಾಕಂದರೆ ಅವರು ನಮಗೋಸ್ಕರ 48,000 ಹಾಡುಗಳನ್ನು ಹಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಸಾಮಾನ್ಯವಾದಂತಹ ಮಾತಲ್ಲ. ಯಾವುದೇ ಸಂಗೀತ ಆಳವಾಗಿ ಅರಿತು ಸಂಗೀತವನ್ನು ಬಹಳ ಪ್ರೀತಿಯಿಂದ ಇಟ್ಕೊಂಡು ಹಾಡುವ ಮುಖಾಂತರವಾಗಿ ಜನರನ್ನು ಹಿಡಿದಿಟ್ಕೊಳ್ಳುವಂಥದ್ದು ಬಹಳ ಕಷ್ಟಕರ. ಎಲ್ಲರೂ ಕೂಡ ಹಾಡ್ತಾರೆ, ಆದರೆ ಜನರು ಮೆಚ್ಚುವಂತಹ ಸಾಕಷ್ಟು ದನಿಗಳಿದ್ದರೂ ಕೂಡ ಕೆಲವೊಂದಿಷ್ಟು ದನಿಗಳನ್ನು ಮಾತ್ರ ನಾವು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂಥ ದನಿಗಳಲ್ಲಿ ಜಾನಕಮ್ಮನವರ ದನಿ ಕೂಡ ಒಂದಾಗಿರುವಂಥದ್ದು. ಹಾಗಾಗಿ ಅವರ ಆ ಒಂದು ಹಾಡುಗಾರಿಕೆ ಆಗಿರ್ಬೋದು, ಅದಕ್ಕೆ ನೀಡ್ತಾ ಇದ್ದಂಥ ಆ ಜೀವ ತುಂಬುವಂಥ ಪ್ರಯತ್ನ ಆಗಿರ್ಬೋದು, ಇವೆಲ್ಲವೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಹೋದಂಥ ಸಂದರ್ಭದಲ್ಲೂ ಕೂಡ ಬಹಳ ಎಷ್ಟರ ಮಟ್ಟಿಗೆ ಸಿಂಪಲ್ ಆಗಿ ಅಂದರೆ ಬಹಳ ವಿನಯದಿಂದ ನಡೆದುಕೊಳ್ತಾ ಇದ್ರು. ಸೊ ಇವೆಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಗಾನ ಕೋಗಿಲೆಯನ್ನು ನಾವು ನೆನೆಸ್ಕೊಳ್ಳೇಬೇಕಾಗತ್ತೆ. ಜಾನಕಿ ಅಮ್ಮನವರನ್ನ ಈಗ ನಮ್ಮ ಜೊತೆ ಈ ಕ್ಷಣ ನಮ್ಮೊಟ್ಟಿಗೆ ಇಲ್ಲದೆ ಇರ್ಬೋದು, ಆದರೆ ಅವರು ಹಾಡಿದಂಥ ಹಾಡುಗಳಾಗಿರ್ಬೋದು, ಹಾಗೆ ಅವರ ನೆನಪಿನ ಕೆಲವೊಂದಿಷ್ಟು ವಿಚಾರಗಳಾಗಿರ್ಬೋದು, ಅದು ಯಾವುದನ್ನು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಕೂಡ ಅವರೊಟ್ಟಿಗಿದ್ದಂಥ ಒಡನಾಟದ ವಿಚಾರವಾಗಿ ಹೇಳ್ಕೊಂಡ್ರು. ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಟಿಯೂ ಕೂಡ ಜಾನಕಮ್ಮ ಯಾವ ರೀತಿಯಾಗಿದ್ದರು, ಅವರ ಸರಳ ವ್ಯಕ್ತಿತ್ವ ಹೇಗಿತ್ತು, ಅವರ ಭಾವನಾತ್ಮಕ ಮಾತುಗಾರಿಕೆ ಹೇಗಿತ್ತು, ಪ್ರತಿಯೊಬ್ಬರನ್ನ ಕಂಡರೂ ಕೂಡ ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ರು. ಯಾವುದೇ ಹೊಸ ನಾಯಕಿ ಕನ್ನಡ ಚಿತ್ರರಂಗಕ್ಕೆ ಬಂದರೂ ಕೂಡ ಅವರು ಹಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ಜೊತೆ ಪರಿಚಯವಾಗಿ ಇದ್ದಂಥ ಕ್ಷಣಗಳನ್ನು ನೆನಪು ಮಾಡಿಟ್ಕೊಂಡಿದ್ದಾರೆ. ಯಾಕಂದರೆ ಇಂಥ ಲೆಜೆಂಡ್ ಸಂಗೀತಗಾರರು ಇನ್ನು ಮುಂದೆ ನಮಗೆ ಸಿಗೋದಿಲ್ಲ. ಗೋಲ್ಡನ್ ವಾಯ್ಸ್ ಅನ್ನುವಂಥದ್ದು ನಮಗೆ ರೇಡಿಯೋದಲ್ಲಿ ಟಿ ವಿಯ ಮುಖಾಂತರವಾಗಿ ಮೊಬೈಲ್ನಲ್ಲಿ ಮುಂದೆ ಕೇಳೋದಕ್ಕೆ ಸಾಧ್ಯವಾಗ್ಬೋದು, ಆದರೆ ಅವರನ್ನು ನಾವು ಈ ಕ್ಷಣದಿಂದ ಬಹಳ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಸದ್ಯಕ್ಕೆ ವಿಧಿವಿಧಾನ ಯಾವ ರೀತಿಯಾಗಿ ಪಾಲಿಸಬೇಕೋ ಅದೇ ರೀತಿಯಲ್ಲಿ ಪ್ರೋಸೆಸ್ ನಡೀತಾ ಇದೆ. ಅಲ್ಲಿ ಅಂತ್ಯಕ್ರಿಯೆಗೆ ಬೇಕಾದಂಥ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗಿರುವಂಥದ್ದು. ಅದರದ್ದೇ ಆದಂಥ ಒಂದಷ್ಟು ವಿಧಿವಿಧಾನ ಪಾಲಿಸಲೇಬೇಕಾಗತ್ತೆ. ಬ್ರಾಹ್ಮಣ ಸಂಪ್ರದಾಯದಲ್ಲಿ ಆ ವಿಧಿವಿಧಾನವನ್ನು ಪಾಲಿಸಲಾಗುತ್ತೆ. ಸೊ ಹಾಗಾಗಿ ಸುಮಾರು ಒಂದು 12ನೇ ದಿನದಂದು ಪಿಂಡ ಪ್ರದಾನ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಒಂದಷ್ಟು ನಂಬಿಕೆ ಇದೆ, ಅವರ ಆತ್ಮ ಪೂರ್ವಜರ ಬಳಿ ಹೋಗುತ್ತೆ, ಅವ್ರ ಜೊತೆ ಸೇರ್ಪಡೆಯಾಗುತ್ತೆ ಎನ್ನುವಂಥ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪ್ರೋಸೆಸ್ನೆಲ್ಲ ಕೂಡ ಪಾಲಿಸಬೇಕಾಗತ್ತೆ. ಸೊ ಹಾಗಾಗಿ ಈಗ ಅಂತ್ಯಕ್ರಿಯೆಯ ಅಂತಿಮ ವಿಧಿವಿಧಾನವನ್ನೆಲ್ಲ ಕೂಡ ಪಾಲಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಒಂದು ಕಡೆ ಯಾವುದೇ ಗಣ್ಯ ವ್ಯಕ್ತಿಗಳು ಸಾವನ್ನಪ್ಪಿದ್ರೂ ಕೂಡ ಸರ್ಕಾರದಿಂದ ಸಕಲ ಗೌರವಗಳೊಟ್ಟಿಗೆ ಅವರನ್ನು ಗೌರವಿಸಲಾಗುತ್ತೆ. ಹಾಗಾಗಿ ಒಂದು ಕಡೆ ಈಗ ಜಾನಕಿ ಅಮ್ಮನವ್ರಿಗೂ ಕೂಡ ಪೊಲೀಸ್ ಇಲಾಖೆಯ ವತಿಯಿಂದ ರಾಜ್ಯ ಸರ್ಕಾರದ ವತಿಯಿಂದ ಅಂತಿಮ ನಮನವನ್ನು ಸಲ್ಲಿಸಲಾಗಿದೆ. 3 ಸಿಡಿಮದ್ದುಗಳನ್ನು ಸಿಡಿಸುವ ಮುಖಾಂತರವಾಗಿ ಕೊನೆಯದಾಗಿ ಅಗ್ನಿಸ್ಪರ್ಶವನ್ನು ಮಾಡಲಾಗುತ್ತೆ. ಸಾಕಷ್ಟು ಜನ ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರಾಗಿರ್ಬೋದು, ಜಾನಕಮ್ಮನ ಅಭಿಮಾನಿಗಳಾಗಿರ್ಬೋದು, ಅದರ ಜೊತೆಗೆ ಚಿತ್ರರಂಗದ ಕಲಾವಿದರುಗಳಾಗಿರ್ಬೋದು, ಸಂಗೀತಗಾರರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿ ಅಂತಿಮ ನಮನವನ್ನು ಸಲ್ಲಿಸಿರುವಂಥದ್ದು. ಕೊನೆಯದಾಗಿ ಯಾಕಂದರೆ ಇನ್ನು ಮುಂದೆ ನಾವು ಜಾನಕಮ್ಮನನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ, ಅವರ ದನಿಯನ್ನು ಮಾತ್ರ ಕೇಳೋದಕ್ಕೆ ಸಾಧ್ಯ. ಹಾಗಾಗಿ ಈಗಲೇ ಅಂತಿಮ ದರ್ಶನವನ್ನು ಎಲ್ಲ ಪಡೆದುಕೊಳ್ತಾ ಇರುವಂಥದ್ದು. ಸರ್ಕಾರದಿಂದ ಯಾವ ರೀತಿಯಾಗಿ ಸಕಲ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು ಅದೆಲ್ಲವನ್ನ ಕೂಡ ಮಾಡ್ತೀವಿ ಅಂತ ಒಂದು ಡಿ.ಕೆ. ಶಿವಕುಮಾರ್ ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ರು. ಅದೇ ರೀತಿಯಲ್ಲೇ ಸಕಲ ಸಿದ್ಧತೆಯನ್ನು ಮಾಡಲಾಗಿತ್ತು. ಇನ್ನು ಅವರ ಕುಟುಂಬಸ್ಥರಿಂದ ಅಂತಿಮ ವಿಧಿವಿಧಾನವನ್ನು ಕೂಡ ನೆರವೇರಿಸಲಾಗ್ತಿದೆ. ಹಾಗಾಗಿ ಕೊನೆಯದಾಗಿ ಈ ಅಂತ್ಯಕ್ರಿಯೆಯ ವಿಚಾರವಾಗಿ ನೋಡುವಂಥದ್ದಾದರೆ ಯಾವ ರೀತಿಯಾಗಿ ತೆಲುಗು ಸಂಪ್ರದಾಯದ ರೀತಿಯಲ್ಲೇ ಈ ವಿಧಿವಿಧಾನವನ್ನು ಪಾಲಿಸಬೇಕು ಅಷ್ಟರ ಮಟ್ಟಿಗೆ ಈಗ ಎಲ್ಲ ಕೂಡ ಒಂದು ಹಂತವಾಗಿ ನಡೆದುಕೊಂಡು ಹೋಗ್ತಾ ಇದೆ. ಆದರೆ ಒಂದಷ್ಟು ವಿಚಾರಗಳನ್ನು ನಾವು ನೋಡ್ತಾ ಹೋಗೋದಾದರೆ, ಯಾಕಂದರೆ ಜಾನಕಮ್ಮ ಅಂದ ತಕ್ಷಣ ನೆನಪಿಗೆ ಬರುವಂಥದ್ದು ಕೇವಲ ನಮ್ಮ ಕನ್ನಡಕ್ಕೆ ಮಾತ್ರ ಇವರ ಕೊಡುಗೆ ಸೀಮಿತವಾಗಿಲ್ಲ, ಇಡೀ ಭಾರತ ದೇಶಕ್ಕೆ ಸೀಮಿತವಾಗಿರುವಂಥದ್ದು. ಅದರ ಜೊತೆಗೆ ಬೇರೆ ಬೇರೆ ದೇಶ, ಜರ್ಮನ್ ಆಗಿರ್ಬೋದು, ನೋಡಿ ಯಾವುದೇ ಒಂದು ಭಾಷೆಯನ್ನು ಕಲಿಬೇಕು ಅಂದರೆ ಕೂಡ ಅದರ ಮೊದಲ ಬಾರಿಗೆ ಕಲಿಯುವಂಥ ಸಂದರ್ಭದಲ್ಲಿ ಬಹಳ ಕಷ್ಟಕರವಾಗಿರುತ್ತೆ. ಬೇಸಿಕಲಿ ಈಗ ನಾವು ನಮ್ಮ ಮಾತೃಭಾಷೆಯನ್ನು ಬಹಳ ಇಷ್ಟಪಟ್ಟು ಮಾತನಾಡ್ತೀವಿ, ಕಲಿತೀವಿ. ಆದರೆ ಬೇರೆ ಭಾಷೆಗಳನ್ನು ಕಲಿಯುವಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ರೀತಿಯಲ್ಲಿ ಕಷ್ಟಕರವಾಗ್ತಾ ಇರುತ್ತೆ. ಆದರೆ ಜಾನಕಮ್ಮ 1, 2, 5, 10 ಭಾಷೆಗೆ ಸೀಮಿತ ಆಗಿರಲಿಲ್ಲ.
20 ಭಾಷೆಗೆ ಸೀಮಿತರಾಗಿದ್ದರು. ಅದರ ಜೊತೆಗೆ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದಂಥ ಜಾನಕಮ್ಮನವರು ಪ್ರತಿಯೊಂದು ಭಾಷೆಯನ್ನು ಕೂಡ ಬಹಳ ಪ್ರೀತಿಸಿ ಇಷ್ಟಪಟ್ಟು ಅದಕ್ಕೆ ದನಿ ನೀಡ್ತಾ ಇದ್ರು. ಅದಕ್ಕೆ ಉದಾಹರಣೆ ಎನ್ನುವಂತೆ ಹಿಂದಿ ಆಗಿರ್ಬೋದು, ಬಡಗ ಆಗಿರ್ಬೋದು, ಬೆಂಗಾಲಿ ಆಗಿರ್ಬೋದು, ಕನ್ನಡ, ಇಂಗ್ಲಿಷ್, ಜಪಾನೀಸ್ ಈ ಭಾಷೆಗಳಲ್ಲಿ ನಾವೇನಾದರೂ ಅವರ ಹಾಡುವಿಕೆಯ ಸಂಗೀತವನ್ನು ಕೇಳಿದ್ರೆ ಸಾಕು, ನಿಜವಾಗ್ಲೂ ಕೂಡ ನಮ್ಮ ಭಾರತದ ಒಬ್ಬ ಮಹಾನ್ ಸಾಧಕಿ, ಸಂಗೀತ ಸಾಧಕಿ ಇಷ್ಟರ ಮಟ್ಟಿಗೆ ಇಷ್ಟು ಬಹಳ ಪ್ರೀತಿಯನ್ನು ಬೆರೆಸಿ ಅದಕ್ಕೆ ಭಾವವನ್ನು ತುಂಬಿ ಹಾಡೋದಕ್ಕೆ ಸಾಧ್ಯವಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ನಮ್ಮ ಭಾರತ ದೇಶದ ಸಾಕಷ್ಟು ಸಂಗೀತ ಮಾಂತ್ರಿಕರನ್ನು ಅವರ ದನಿಯನ್ನು ನಾವು ಇಷ್ಟಪಡ್ತೀವಿ. ಲತಾ ಮಂಗೇಶ್ಕರ್ ಅವರಾಗಿರ್ಬೋದು, ಆಶಾ ಭೋಸ್ಲೆ, SP ಬಾಲಸುಬ್ರಹ್ಮಣ್ಯ, PB ಶ್ರೀನಿವಾಸ್, ನಮ್ಮ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ಇವರೆಲ್ಲರ ಆ ದನಿಯನ್ನು ಕೇಳ್ತಾ ಇದ್ರೆ ಅಬ್ಬಾ ಎಂಥ ಮಾಂತ್ರಿಕ ಧ್ವನಿ ಇವ್ರದ್ದು, ಕೇಳ್ತಾ ಇದ್ರೆ ಹಾಗೆ ಕೇಳ್ತಾ ಇರಬೇಕು ಅಂತ ಅನಿಸುತ್ತೆ. ಆ ಸಾಲಿನಲ್ಲಿ ಜಾನಕಮ್ಮನವರು ಕೂಡ. ಹಾಗಾಗಿ ಒಂದು ಕಡೆ ಮೊಮ್ಮಗಳು ಅಪ್ಸರ ಅವರ ಕೈಯಲ್ಲಿ ಎಲ್ಲ ಅಂತ್ಯಕ್ರಿಯೆಯ ವಿಧಿವಿಧಾನವನ್ನು ಪಾಲಿಸಲಾಗ್ತಾ ಇದೆ. ಇನ್ನೇನು ಕೆಲ ಕ್ಷಣಗಳು ಮಾತ್ರ ಎಸ್ ಜಾನಕಿಯವರು ಪಂಚಭೂತಗಳಲ್ಲಿ ಲೀನಲಾಗಲಿದ್ದಾರೆ. ಅದಾದ ನಂತರವಾಗಿ ನಾವು ಇನ್ನು ಜಾನಕಮ್ಮನವರನ್ನ ಕೇವಲ ಅವರ ಧ್ವನಿಯನ್ನು ಮಾತ್ರ ಕೇಳಬಹುದು. ಇನ್ನು ದೈಹಿಕವಾಗಿ ಅವರನ್ನು ನಾವು ನೋಡೋದಕ್ಕೆ ಸಾಧ್ಯವಿಲ್ಲ.